ಮಹಾದೇವಿ. ಏನು ಮಹಾದೇವ? ಮಹಾದೇವಿ, ಪ್ರಕೃತಿ ಪುರುಷ ಸ್ವರೂಪದಂತೆ ಏಕಾಂತದಲ್ಲಿ ನಾವಿಬ್ಬರು ಆನಂದ ತನ್ಮಯರಾಗಿರುವ ಈ ದಿವ್ಯ ಕ್ಷಣದಲ್ಲಿ ನಿನ್ನಲ್ಲಿ ಯಾವುದಾದರೂ ಆಕಾಂಕ್ಷೆ ಉಂಟೆ? ಇರುವುದಾದರೆ ಅದನ್ನು ನನ್ನಿಂದ ಸಫಲಗೊಳಿಸಿಕೊ. ಪರಮೇಶ್ವರ, ಜಗದಾನಂದ, ಕಾರಣ ನೀವೇ, ಸತ್ಯ ಸ್ವರೂಪ ನೀವೇ, ಸತ್ಯ ಸೌಂದರ್ಯವೆಲ್ಲವೂ ಶಿವಸ್ವರೂಪವೇ. ನಿಮ್ಮ ಸನ್ನಿಧಿಯಲ್ಲಿರುವುದೇ ನನಗೆ ಪರಮಾನಂದಕರವಾಗಿರುವಾಗ ಇನ್ನೆಂಥ ಆಕಾಂಕ್ಷಾ ದೇವ. ಆದರೂ ನೀವೇ ಕೇಳುತ್ತಿರುವಾಗ ಒಂದು ಬಯಕೆಯನ್ನು ಕೇಳಬಹುದೆನಿಸುತ್ತಿದೆ. ಕೇಳು ದೇವಿ, ನಿನ್ನ ಬಯಕೆ ಏನೆಂದು ಕೇಳು. ಈಡೇರಿಸುವುದು ನನಗೆ ಆನಂದವನ್ನು ನೀಡುತ್ತದೆ. ಕೇಳು ಕಾತ್ಯಾಯಿನಿ. ಪರಮೇಶ್ವರ, ನಿಮ್ಮ ಪ್ರೇಮದಿಂದ ನಾನು ಪಡೆಯುವ ಆನಂದಕ್ಕೆ ಯಾವ ಅಡ್ಡಿಯೂ ಉಂಟಾಗಬಾರದು. ನನ್ನ ಇಚ್ಛೆ ನಿಮ್ಮ ಇಚ್ಛೆಯ ಹೊರತಾಗಿ ಈ ಮೂರು ಲೋಕಗಳ ಯಾವ ಶಕ್ತಿಯೂ ನಮ್ಮ ಆನಂದಕ್ಕೆ ಅಡ್ಡಿಯಾಗಬಾರದು. ಅಂಥ ಪ್ರಯತ್ನವನ್ನು ಯಾರು ಮಾಡಿದರೋ ಅವರು ಯಾರೇ ಆದರೂ ಅಪಾರ ಸಂಕಟಕ್ಕೆ ಗುರಿಯಾಗಲಿ. ಮಹಾದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಈ ವಿಚಾರದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕು. ಹೇಳಿ ಮಹಾದೇವ. ರುದ್ರಾಣಿ, ಭಕ್ತರನ್ನು ರಕ್ಷಿಸುವುದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದು ನಮಗೆ ಆನಂದ ನೀಡುವ ಕರ್ತವ್ಯಗಳಲ್ಲವೇ? ಅಂತಹ ಮಹಾಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅದರಿಂದ ಅಡ್ಡಿ ಎಂದು ಕೋಪಿಸಿಕೊಳ್ಳುವುದೇ? ಎಷ್ಟಾದರೂ ತಾವು ಭಕ್ತ ಪರಾಧೀನರಲ್ಲವೇ? ನಿಜವಾದ ಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅಡ್ಡಿ ಎಂದು ಭಾವಿಸುವುದಿಲ್ಲ. ಆದರೆ ದುಷ್ಟರಿಂದ ಅಡ್ಡಿ ಉಂಟಾದರೆ? ಅಂಥ ದುಷ್ಟರಿಗೆ ನಾನು ತಕ್ಕ ಶಾಸ್ತಿ ಮಾಡುತ್ತೇನೆ. ಈಗ ಸಮಾಧಾನವಾಯಿತೆ? ಆಯಿತು ಮಹಾದೇವ, ನಿಮ್ಮ ಈ ಅಭಯದಿಂದ ನನಗೆ ತೃಪ್ತಿಯಾಯಿತು. ಪರ್ವತವೇ ಅಲ್ಲವೇ ನನ್ನ ಪುಷ್ಪಕ ವಿಮಾನವನ್ನು ತಡೆದದ್ದು? ಆ ಕಪಿಚೇಷ್ಟಿಯ ನಂದಿ ಪರ್ವತವನ್ನು ದಾಟಬಾರದು ಎಂದು ನನಗೆ, ದಶಕಂಠನಿಗೆ, ಅಪ್ರತಿಮ ಪರಾಕ್ರಮಿ ಈ ಲಂಕೇಶ್ವರನನ್ನು ತಡೆದದ್ದು. ಏನಂದೆ? ಈ ಪರ್ವತದಲ್ಲಿ ಶಿವಪಾರ್ವತಿಯರು ವಿಹಾರ ಮಾಡುತ್ತಾರೆ. ಯಾರೋ ವಿಹಾರ ಮಾಡಿದರೆ ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಯಾರು ವಿಹರಿಸಿದರು, ಯಾವ ಪರ್ವತವೇ ಅಡ್ಡ ಬಂದರು ಅದನ್ನು ಅತಿಕ್ರಮಿಸಿ ಹೋಗುತ್ತೇನೆ ಹೊರತು ನನ್ನ ಮಾರ್ಗವನ್ನು ನಾನು ಬದಲಿಸುವುದಿಲ್ಲ. ಶಂಕರ, ಶಶಿಧರ, ನೀನು ಪಾರ್ವತಿಯೊಡನೆ ಈ ಪರ್ವತದ ತುಟ್ಟ ತುದಿಯಲ್ಲಿ ವಿಹಾರ ಮಾಡುತ್ತಿರುವೆ ಎಂದು ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಅಜೇಯ ರಾವಣ ಎಂದಿಗೂ ಅಂತಹ ಅಪಮಾನಕರ ಕೆಲಸವನ್ನು ಮಾಡುವುದಿಲ್ಲ. ಪರಮೇಶ್ವರ, ನನಗೆ ಅಡ್ಡಿಪಡಿಸಿದ ಈ ಪರ್ವತವನ್ನು ಬುಡ ಸಹಿತ ಕೀಳುತ್ತೇನೆ, ಕಿತ್ತೆಸೆಯುತ್ತೇನೆ. ಪರಮೇಶ್ವರ, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ, ಅದಕ್ಕೆ ನಾನು ಹೊಣೆಯಲ್ಲ.
ದೇವ, ಮಹಾದೇವ, ಏನಿದು? ನಾವು ಏಕಾಂತದಲ್ಲಿ ಆನಂದದಿಂದಿರಬೇಕಾದರೆ ಈ ಅಲ್ಲೋಲ ಕಲ್ಲೋಲವೇನು? ಶಿವ ಪಾರ್ವತಿಯ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ಅದ್ಯಾವ ಮಹಾಶಕ್ತಿ ಅಲುಗಾಡಿಸುತ್ತಿದೆ? ಮಹಾಭಕ್ತನೋ ಅಥವಾ ಮಹಾಶಕ್ತಿವಂತನೋ ಯಾರು ಈ ಅಪರಾಧವನ್ನು ಮಾಡುತ್ತಿರುವುದು? ದೇವಿ, ಇದು ಶರಣಾಗತ ಭಕ್ತನ ಭಕ್ತಿಯ ಮೊರೆಯಲ್ಲ, ವರದಿಂದ ಗರ್ವಿತನಾದ ಬಲಾಢ್ಯನೊಬ್ಬನ ದುರಹಂಕಾರದ ಪ್ರದರ್ಶನ. ಅಲ್ಲಿ ನೋಡು. ದೇವ, ಅವನಾರು? ಈ ಹುಚ್ಚುತನವೇಕೆ? ನಮ್ಮ ಕೈಲಾಸವನ್ನು ಮೇಲೆತ್ತುವ ಉದ್ದಟತನವೇಕೆ? ದೇವಿ, ಇವನು ಕೈಕಸಿ ಎಂಬ ರಾಕ್ಷಸ ಕುಲದ ಸ್ತ್ರೀಯಲ್ಲಿ ವಿಶ್ವವಸು ಎಂಬ ಮುನಿಯಿಂದ ಜನಿಸಿದ ದಶಕಂಠ. ಕುಬೇರ್ನನ್ನು ಸೋಲಿಸಿದನೆಂದು ಮಧೋನ್ಮತ್ತನಾಗಿ ಪುಷ್ಪಕ ವಿಮಾನದಲ್ಲಿ ಬರುತ್ತಾ ಅಡ್ಡಿ ಆಯಿತು ಎಂದು ಕೈಲಾಸ ಪರ್ವತವನ್ನು ಎತ್ತಿ ಎಸೆಯುವ ಭ್ರಮೆಯಲ್ಲಿದ್ದಾನೆ. ಎಂಥ ಅಪಚಾರ, ಎಂಥ ದುಷ್ಟತನ! ನಮ್ಮ ಆನಂದವನ್ನು ಅಡ್ಡಿಪಡಿಸಿದ್ದಲ್ಲದೆ ನಮ್ಮ ಕೈಲಾಸವನ್ನು ಮೇಲೆತ್ತುವ ಅವಿವೇಕ. ದೇವ, ನಮ್ಮ ಆನಂದಕ್ಕೆ ಅಡ್ಡಪಡಿಸಿದ ಈ ದುಷ್ಟನಿಗೆ ನೀವೇ ತಕ್ಕ ಶಾಸ್ತಿ ಮಾಡಬೇಕು. ಹಾಗೆಂದು ಮೊದಲೇ ನೀವು ನನಗೆ ವಚನ ನೀಡಿದ್ದೀರಾ ಅಲ್ಲವೇ ದೇವ? ಹೌದು ಮಹಾದೇವಿ, ಇವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಅಪಾರವಾದ ನೋವನ್ನು ಅನುಭವಿಸಲಿ. ಏನಾಯ್ತು ಮಾತೆ? ಏಕೆ ಹೀಗೆ ಕೂಗಿಕೊಂಡಿರಿ? ವಿಭೀಷಣ, ನನ್ನ ಪುತ್ರನಿಗೆ ಏನೋ ಅಪಾಯವಾಗಿದೆ. ಅವನು ನೋವಿನಿಂದ ಅಮ್ಮ ಎಂದು ಆರ್ತನಾಗಿ ಕೂಗಿದಂತಾಯಿತು. ಮಾತೆ, ಸಾಕ್ಷಾತ್ ಪರಮೇಶ್ವರನ ಎದುರು ಮದೋನ್ಮತ್ತನಾಗಿ ಮೆರೆದರೆ ಅಪಾಯವಾಗದಿರುತ್ತದೆಯೇ? ಅಂದರೆ ನನ್ನ ಪುತ್ರ ಪರಮೇಶ್ವರನ ಆಕ್ರೋಶಕ್ಕೆ ತುತ್ತಾದನೆ? ಮಾತೆ, ಏನು ಸಂಭವಿಸಿದೆ ಎಂದು ನಾನು ತಿಳಿದು ಹೇಳುತ್ತೇನೆ. ಅಲ್ಲಿಯವರೆಗೂ ತಾವು ಈ ದಯಾಮಯಾದ ಪರಮೇಶ್ವರನಿಗೆ ಮೊರೆ ಹೋಗಬೇಕು. ನಾನಿನ್ನು ಬರುತ್ತೇನೆ ಮಾತೆ. ಓಂ ನಮಃ ಶಿವಾಯ. ಪರಮೇಶ್ವರ, ಭಕ್ತವತ್ಸಲ, ನನ್ನ ಪುತ್ರನಿಂದ ಏನಾದರೂ ಅಪಚಾರವಾಗಿದ್ರೆ ನೀನೇ ಕೃಪೆ ತೋರಿ ಅವನನ್ನು ರಕ್ಷಿಸು ತಂದೆ, ಅವನನ್ನು ರಕ್ಷಿಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮೋ ನಮಃ. ಓಂ ನಮಃ ಶಿವಾಯ. ಕುಮಾರ, ವಿಭೀಷಣ, ದಶಕಂಠನ ಬಗ್ಗೆ ಏನಾದರೂ ತಿಳಿಯಿತೆ? ವಿಭೀಷಣ, ಏಕೆ ಮೌನವಾದಿಯಲ್ಲ? ನನ್ನ ದಶಕಂಠನಿಗೆ ಏನಾದರೂ ಆಪತ್ತು ಸಂಭವಿಸಿದೆ? ಮಾತೆ, ನಾನು ನಿರೀಕ್ಷಿಸಿದಂತೆ ಎಲ್ಲವೂ ನಡೆಯುತ್ತಿರುವಂತಿದೆ. ನಮ್ಮ ದಶಕಂಠನು ಪರಮೇಶ್ವರನ ವಾಸಸ್ಥಾನವಾದ ಪವಿತ್ರ ಕೈಲಾಸ ಪರ್ವತವನ್ನೇ ಕಿತ್ತೆಸೆಯಬೇಕೆಂಬ ದುಸ್ಸಾಹಸಕ್ಕೆ ಮುಂದಾದ. ಅಂಥ ದುರಹಂಕಾರದ ವರ್ತನೆಯನ್ನು ಪರಮೇಶ್ವರನು ಸಹಿಸುತ್ತಾನೆಯೇ ಮಾತೆ? ಅಂದರೆ ನನ್ನ ಮಗ ದಶಕಂಠ
ಪರಮೇಶ್ವರನ ಆಕ್ರೋಶಕ್ಕೆ ಬಲಿಯಾಗಿ ಆಪತ್ತಿಗೆ ಸಿಲುಕಿದ್ದೇನೆ. ಅವನಿಗೆ ಏನಾಯ್ತು ಹೇಳು ವಿಭೀಷಣ, ಹೇಳು. ಮಾತೆ, ಕೈಲಾಸ ಪರ್ವತವನ್ನು ಕಿತ್ತೆಸೆಯಲು ನಮ್ಮ ದಶಕಂಠನು ತನ್ನ ತೋಳುಗಳನ್ನು ಪರ್ವತದ ಅಡಿಯಲ್ಲಿ ಹಾಕಿ ಅಲುಗಾಡಿಸಿದಾಗ ಪಾರ್ವತಿ ಪರಮೇಶ್ವರರು ಕೆರಳಿ ಕೆಂಡಾಮಂಡಲವಾದರು. ಆಗ ಶಿವನು ತನ್ನ ಹೆಬ್ಬೆರಳಿನಿಂದ ಮುಗಿದ ಕೂಡಲೇ ಪರ್ವತದ ಅಡಿಯಲ್ಲಿ ದಶಕಂಠನ ತೋಳುಗಳು ಸಿಲುಕಿಕೊಂಡವು. ತೋಳುಗಳನ್ನು ಬಿಡಿಸಿಕೊಳ್ಳಲಾಗದೆ ನೋವಿನಿಂದ ಆಕ್ರಂದನ ಮಾಡುತ್ತಿದ್ದಾನೆ ನಮ್ಮ ದಶಕಂಠ. ಅಯ್ಯೋ ಕುಮಾರ, ಲಂಕೇಶ್ವರ, ಎಂತ ದುಸ್ಥಿತಿಗೆ ಸಿಲುಕಿದೆಯಪ್ಪ ನೀನು. ನಿಜ ಮಾತೆ, ಇದು ತಂದುಕೊಂಡ ದುಸ್ಥಿತಿ. ಮಿತಿ ಮೀರಿ ವರ್ತಿಸುವುದರ ಪರಿಣಾಮ ಇದು. ಮಗನೇ ದಶಕಂಠ, ಆ ದೇವದೇವನಾದ ಪರಮೇಶ್ವರನ ಕೋಪಕ್ಕೆ ತುತ್ತಾಗುವ ಅವಿವೇಕತನ ತೋರಿಸುತ್ತಾರೆಯೇ ಮಗನೇ. ಇನ್ನು ಆ ಶಿವನೇ ನಿನಗೆ ದಿಕ್ಕು, ಅವನೇ ನಿನಗೆ ದಾರಿ ತೋರಬೇಕು. ದೇವ, ಭಕ್ತವತ್ಸಲ, ದಯಾಮಯ, ನನ್ನ ಪುತ್ರನನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಯಾತನೆಯನ್ನು ತಡೆಯಲಾರೆ. ಯಾರಾದರೂ ಕಾಪಾಡಿ. ಅಯ್ಯೋ, ಕಾಪಾಡಿ, ಕಾಪಾಡಿ, ಯಾರಾದರೂ ಕಾಪಾಡಿ. ನೋವು ಸಹಿಸಲಾರೆ ಮಾತೆ, ಯಾತನೆಯನ್ನು ಸಹಿಸಲಾರೆ. ಕಾಪಾಡಿ. ಮಹಾಪ್ರಭು, ಆ ದೇವಾದಿದೇವನಾದ ಶಂಕರನ ಶಕ್ತಿಗೆ ಸಾಟಿಯುಂಟೆ? ಆ ಶಂಕರನನ್ನು ಗೆದ್ದವರುಂಟೆ ಪ್ರಭು? ಆ ಶಂಕರನ ಕೈಲಾಸವನ್ನು ಕೀಳುವ ದುಸ್ಸಾಹಸ ಮಾಡಬಹುದೇ? ಈಗೇನು ಮಾಡಲಿ? ನನ್ನನ್ನು ಈ ಯಾತನೆಯಿಂದ ಬಿಡುಗಡೆಗೊಳಿಸುವವರಾರು? ಪ್ರಭು, ಬಲ ಪರಾಕ್ರಮಗಳಿಂದ ಗೆಲ್ಲಲಾಗದ ಆ ಪರಮೇಶ್ವರನನ್ನು ಭಕ್ತಿ ಸ್ತುತಿಗಳಿಂದ ಪ್ರಸನ್ನಗೊಳಿಸಬಹುದು. ಆ ಶಿವನಿಗೆ ಶರಣು ಹೋಗಿ ಆತನ ಕೃಪೆಯಿಂದಲೇ ನಿಮ್ಮ ಈ ದುರವಸ್ಥೆ ದೂರವಾಗಬಹುದು. ಹೌದು ಮಂತ್ರಿ, ನನ್ನ ಸಮಸ್ತ ಬಲವನ್ನು ಉಪಯೋಗಿಸಿದರೂ ಈ ಕೈಲಾಸವನ್ನು ಎತ್ತಲು ಸಾಧ್ಯವಿಲ್ಲ. ಮಹಾಮಹಿಮ ಆ ಶಂಕರನ ಬಲದ ಮುಂದೆ ನನ್ನ ಬಲವೇ. ಶಿವನೇ, ನಿನಗೆ ಶರಣು. ಹೇ ಪರಮೇಶ್ವರ, ನೀಲಕಂಠ, ಗಿರಿಜಾರಮಣ, ಕೈಲಾಸಪತಿ, ಕೃಪಾಸಾಗರ, ಭಕ್ತವತ್ಸಲ, ನೀನೇ ಶರಣು. ನೀನೇ ನನಗೆ ಗತಿ, ನೀನೇ ನನಗೆ ಮತಿ. ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ. ದೇವ, ನಿಮ್ಮ ಈ ಪ್ರಸನ್ನ ಭಾವದ ಅರ್ಥವೇನು? ದೇವಿ, ನಾವಿಬ್ಬರು ಕೈಲಾಸ ಪರ್ವತದಲ್ಲಿ ವಿಹರಿಸುತ್ತಿರುವ ಸಮಯದಲ್ಲಿ ಮಧೋನ್ಮತ್ತನಾದ ದಶಕಂಠ ಈ ಪರ್ವತವನ್ನು ಕಿತ್ತೆಸೆಯಲೆಂದು ಪ್ರಯತ್ನಿಸಿ ಈಗ ನನಗೆ ಮೊರೆಯಿಟ್ಟು ದೈನ್ಯದಿಂದ ಬೇಡುತ್ತಿದ್ದಾನೆ. ದೇವ, ಈ ದಶಕಂಠ ಮಹಾಪ್ರಚಂಡನೆ. ತೋಳುಗಳು ಪರ್ವತದಡಿ ಸಿಲುಕಿ ನರಕಯಾತನೆ ಅನುಭವಿಸುತ್ತಿದ್ದರೂ ನಿಮ್ಮನ್ನು ದೀನನಾಗಿ ಬೇಡುತ್ತಿದ್ದಾನೆ. ದೇವಿ, ಕೈಲಾಸ ಪರ್ವತವನ್ನೇ ಅಲುಗಾಡಿಸಿ ನಮ್ಮೆಲ್ಲರಲ್ಲಿ ಆತಂಕವನ್ನು ಉಂಟು ಮಾಡಿದ ಈ ಉದ್ಧಟನ ಮೇಲೆ ಕನಿಕರಬೇಕೆ? ಹೌದು ದೇವ, ಅಹಂಕಾರ ವಶನಾಗಿ ಈ ದಶಕಂಠ ನಿಮ್ಮ ಮಹಿಮೆಯನ್ನು ಅರಿಯದೆ ದುಡುಕಿದ. ಈಗ ಬೇಡುತ್ತಿದ್ದಾನೆ. ಎಷ್ಟೇ ಆದರೂ ನಿಮ್ಮ ಭಕ್ತನಲ್ಲವೇ? ಕರುಣೆ ತೋರು ದೇವ.
ಮಾತೃ ಹೃದಯದ ನಿನ್ನ ಮಾತಿನಂತೆ ನಾನು ಇವನಿಗೆ ದಯೆ ತೋರುತ್ತೇನೆ. ಭಕ್ತನ ಭವಣೆಯನ್ನು ಪರಿಹರಿಸುತ್ತೇನೆ. ದಶಕಂಠ, ಸಹಿಸಲಾಗದ ಯಾತನೆಯಲ್ಲೂ ನನ್ನ ನಾಮಸ್ಮರಣೆ ಮಾಡುತ್ತಿರುವ ನಿನ್ನ ಮೇಲೆ ನನಗೆ ಕನಿಕರ ಉಂಟಾಗಿದೆ. ನಾನು ನಿನ್ನನ್ನು ಈ ಪರ್ವತದ ಬಂಧನದಿಂದ ಬಿಡುಗಡೆಗೊಳಿಸುತ್ತಿದ್ದೇನೆ. ಪರಮೇಶ್ವರ, ಪರಮ ದಯಾಸಾಗರ, ಕೈಲಾಸನಾಥ, ಭಕ್ತ ಪರಾಧೀನ, ನಮೋ ನಮಃ ತಂದೆ, ನಮೋ ನಮಃ. ಎನ್ನ ಮಹಾಪರಾಧವನ್ನು ಮನ್ನಿಸಿ ಅನುಗ್ರಹಿಸು ತಂದೆ, ಅನುಗ್ರಹಿಸು. ದಶಕಂಠ, ನೀನು ಮಹಾವೀರ. ನಿನ್ನ ಪರಾಕ್ರಮ ಅಸಾಧ್ಯ. ನಿನ್ನ ಈ ಕೂಗು 3 ಲೋಕಗಳಲ್ಲೂ ಪ್ರತಿಧ್ವನಿಸಿತು. ನಿನ್ನ ಈ ಆರ್ತರವ ಎಲ್ಲ ಕಡೆ ಅಪ್ಪಳಿಸಿದ್ದರಿಂದ ನೀನು ರಾವಣನೆಂದು ಪ್ರಸಿದ್ಧನಾಗು. ಧನ್ಯೋಸ್ಮಿ, ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಹೌದು, ನಿನ್ನನ್ನು ದೇವ, ದಾನವ, ಮಾನವರೆಲ್ಲರೂ ರಾವಣ ಎಂದು ಕರೆಯುತ್ತಾರೆ. ನೀನಿನ್ನು ನೆಮ್ಮದಿಯಿಂದ ಹೋಗಬಹುದು. ನಿನಗಾವ ಹೊರಬೇಕು, ಕೇಳು. ದೇವ, ನನಗೆ ನೀವು ತೋರಿದ ಕೃಪೆಯಿಂದಲೇ ನಾನು ಕೃತಾರ್ಥನಾದೆ. ನನಗೆ ನೀಡುವುದಾದರೆ ಒಂದು ವರವನ್ನು ದಯಪಾಲಿಸಿದೆ. ದೇವದಾನವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ನಾಗಾದಿಗಳಿಂದ ನನಗೆ ಮರಣ ಸಂಭವಿಸುತ್ತದೆ ಆ ಬ್ರಹ್ಮದೇವನಿಂದ ನಾನು ವರ ಪಡೆದಿದ್ದೇನೆ. ಬ್ರಹ್ಮದೇವನು ನನಗೆ ಪೂರ್ಣಾಯಸ್ಸನ್ನು ನೀಡಿದ್ದಾನೆ. ದೇವ, ಆ ಪೂರ್ಣಾಯಸ್ಸು ಕಿಂಚಿತ್ತೂ ಕಡಿಮೆಯಾಗದಂತೆ ನನ್ನನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನ್ನ ಮೇಲೆ ಕೃಪೆ ತೋರಿ ಒಂದು ಅಸ್ತ್ರವನ್ನು ದಯಪಾಲಿಸಿ ತಂದೆ. ಇದು ಚಂದ್ರಹಾಸ ಖಡ್ಗ. ಇದಕ್ಕೆ ಯಾವುದೇ ರೀತಿಯಲ್ಲಿ ಅಪಮಾನ ಮಾಡಬಾರದು. ಅಂತಹ ಅಚಾತುರ್ಯ ನಡೆದರೆ ಇದು ಮತ್ತೆ ಬಂದು ನನ್ನನ್ನು ಸೇರುವುದು. ನೆನಪಿರಲಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಮಾತೆ, ನೀವು ಪರಮೇಶ್ವರನಿಗೆ ಸಲ್ಲಿಸಿದ ಪೂಜೆಯು ಫಲಿಸಿತು. ದಶಕಂಠ ಆಗಮಿಸಿದ್ದಾನೆ. ನನ್ನ ದಶಕಂಠ ಬಂದರೆ ನನ್ನ ಪ್ರಿಯ ಪುತ್ರ ಸುರಕ್ಷಿತವಾಗಿ ಮರಳಿ ಬಂದರೆ. ಹೌದು ಮಾತೆ. ಕಂದ, ದಶಕಂಠ, ಈಗ ಬಂದೀಯಾ? ಹೌದು ಮಾತೆ, ನಾನೇ ಬಂದಿದ್ದೇನೆ. ನಿನ್ನ ಪ್ರೀತಿಯ ಪುತ್ರ ಭೋಜಬಲ ಪರಾಕ್ರಮಿ ಪರಮೇಶ್ವರನ ಪರಮಾನುಗ್ರಹವನ್ನು ಪಡೆದು ರಾವಣ ಎಂದು ಕರೆಸಿಕೊಂಡು ಬಂದಿದ್ದೇನೆ. ರಾವಣ? ಹೌದು ಮಾತೆ, ಪರಮೇಶ್ವರನೇ ಬಹು ಪ್ರೀತಿಯಿಂದ ಕರೆದ ಹೆಸರು. ನೀನು ಧನ್ಯನಾದೆ ರಾವಣ. ಆದ್ರೆ ಕೈಲಾಸ ಪರ್ವತದ ಅಡಿಯಲ್ಲಿ ಸಿಲುಕಿ ನೀನು ನರಳುತ್ತಿರುವಾಗ
ಎಷ್ಟು ಯಾತನೆ ಪಟ್ಟಿಯೋ ಏನೋ. ಮಾತೆ, ಆ ಯಾತನೆಯೆಲ್ಲ ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಪರಮೇಶ್ವರನು ನನಗೆ ವರ ನೀಡಿದ್ದಲ್ಲದೆ ಏ ಚಂದ್ರಹಾಸ ಎಂಬ ಖಡ್ಗವನ್ನು ದಯಪಾಲಿಸಿದನು. ಆ ಶಂಕರನ ಕೃಪೆ ವರ ನಿನಗೆ ಕೊಟ್ಟ ಮೇಲೆ ನಿನ್ನನ್ನು ಹಿಡಿಯುವವರು ಯಾರು? ಈ ತ್ರಿಭುವನದಲ್ಲಿ ನಿನ್ನ ಎದುರು ಯಾರು ನಿಲ್ಲಲಾರರು? ಯಾರಿಲ್ಲ ಮಾತೆ. ಯಕ್ಕಶ್ಚಿತ್ ಮಾನವನನ್ನು ಬಿಟ್ಟು ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷನಾದಾದಿಗಳಾರು ನನ್ನನ್ನು ಗೆಲ್ಲಲಾರರು, ಕೊಲ್ಲಲು ಆರರು. ಸ್ವತಃ ಪರಮೇಶ್ವರನೇ ವರ ನೀಡಿದ್ದಾನೆ ಮಾತೆ. ಅಗ್ರಜ, ಮಾನವರಿಂದಲಾಗಲಿ ಅಥವಾ ಪ್ರಾಣಿಗಳಿಂದಲಾಗಲಿ ನಿನಗೆ ಅಪಜಯ ಸಂಭವಿಸಬಾರದೆಂದು ನೀನೇಕೆ ವರ ಕೇಳಲಿಲ್ಲ? ವಿಭೀಷಣ, ಎಂತಹ ಅವಿವೇಕದ ಪ್ರಶ್ನೆಯನ್ನು ಕೇಳಿರುವೆ. ನಾನೇನಾದರೂ ಹಾಗೆ ಕೇಳಿದ್ದರೆ ಮದಗಜ ಒಂದು ಯಕ್ಕಶ್ಚಿತ್ ಇರುವೆಯಿಂದ ನನಗೆ ಮರಣಬಾರದಂತೆ ವರ ನೀಡು ಎಂದು ಕೇಳುವಷ್ಟೇ ಹಾಸ್ಯಾಸ್ಪದವಾಗುತ್ತಿತ್ತು. ರಾವಣೇಶ್ವರ, ಧರ್ಮದ ಬೆಂಬಲ, ಪರಶಿವನ ಅನುಗ್ರಹವಿದ್ದರೆ ತೃಣವು ಬ್ರಹ್ಮಾಸ್ತ್ರವಾಗಬಲ್ಲದು. ಒಂದು ಇರುವೆಯೂ ಕೂಡ ಐರಾವತವನ್ನೇ ಸೋಲಿಸುವಷ್ಟು ಸಮರ್ಥವಾಗಬಲ್ಲದು. ಮಹಾಮಹಿಮರಾದ ಮಾನವರು ತಮ್ಮ ಶಕ್ತಿಯಿಂದ ದೇವತೆಗಳನ್ನೇ ಮಣಿಸಬಲ್ಲರು. ಸಾಕು ವಿಭೀಷಣ, ಸಾಕು. ಪರಶಿವನು ಕುಳಿತಂತೆಯೇ ಕೈಲಾಸ ಪರ್ವತವನ್ನು ಕಿತ್ತೆಸೆಯಲು ಸಾಹಸ ಮಾಡಿ ಅದೇ ಕೈಲಾಸಪತಿಯಿಂದ ವರವನ್ನು ಪಡೆದ ಈ ಅಗ್ರಜನ ಸಾಹಸವನ್ನು ಕಂಡು ಹೆಮ್ಮೆ ಪಡುವುದನ್ನು ಬಿಟ್ಟು ಅಲ್ಪರ ವಿಷಯಕ್ಕೆ ಅಲ್ಪನಂತೆ ಪ್ರಲಾಪಿಸುತ್ತಿರುವೆಯಲ್ಲ ವಿಭೀಷಣ. ಶಾಂತನಾಗು ಕುಮಾರ, ಶಾಂತನಾಗು. ವಿಭೀಷಣನ ಸ್ವಭಾವ ನಿನಗೆ ತಿಳಿದಿಲ್ಲವೇ? ತಂದೆಯಂತೆ ಧರ್ಮ 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 ಎಂದು ಧರ್ಮದ ಮಂತ್ರವನ್ನೇ ಪಠಿಸುತ್ತಾನೆ. ಹೋಗಲಿ ಬಿಡು. ಬಹಳ ಕಾಲದ ನಂತರ ನೀನು ಬಳಲಿ ಬಂದಿರುವೆ. ನಿನಗೆ ನಾನೇ ಉಪಚಾರ ಮಾಡುತ್ತೇನೆ. ಸ್ವಲ್ಪ ಕಾಲ ಯುದ್ಧದ ಚಿಂತೆಯನ್ನು ಮರೆತು ಅರಮನೆಯಲ್ಲಿ ಸಂತೋಷದಿಂದ ಕಾಲ ಕಳಿ. ಮಾತೆ, ಏ ರಾವಣನಿಗೆ ಯಾವಾಗಲೂ ಸಂತೋಷವೇ, ಎಲ್ಲ ಕಾಲವೂ ಆನಂದವೇ. ನಡೆ. ಅಧರ್ಮದಿಂದ ನಡೆದರೆ ಯಾವ ಆನಂದವೂ ಶಾಶ್ವತವಲ್ಲವೆಂದು ಈಗ ಇವನಿಗೆ ಅರ್ಥವಾಗುವುದಿಲ್ಲ. ದಶರಥ ಪುತ್ರರೇ, ಜನಕ ಕುಮಾರಿ, ನಿಮಗೆ ಮಂಗಳ ಉಂಟಾಗಲಿ. ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಚಿತ್ರಕೂಟದಿಂದ ಬಂದ ಕೆಲವು ಮುನಿಗಳು ತಮ್ಮ ವಿಷಯವನ್ನು ಹೇಳಿದರು. ತಮ್ಮ ಆಗಮನದಿಂದ ನನಗೆ ಅತೀವ ಸಂತೋಷ ಉಂಟಾಗಿದೆ. ರಾಮಚಂದ್ರ, ನಿನಗಿಷ್ಟ ಬಂದ ಕಾಲ ನೀವು ಇಲ್ಲಿರಬಹುದು. ಮಹರ್ಷಿಗಳೇ, ತಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೊಂದು ದಿನ ತಮ್ಮ ಸನ್ನಿಧಿಯಲ್ಲಿದ್ದು ನಾವು ಹೊರಡಬೇಕೆಂದುಕೊಂಡಿದ್ದೇವೆ. ಸರಿ, ನಿನ್ನ ಇಷ್ಟ ರಾಮಚಂದ್ರ. ನಿನ್ನ ಸತಿ ಕುಟೀರದ ಒಳಗೆ ಹೋಗಿ ಅನಸೂಯೆಯ ಆಶೀರ್ವಾದವನ್ನು ಪಡೆಯಲಿ. ಪತಿವ್ರತೆಯರ ತಲೆಮಣಿಯಾದ ಮಾತೆ ಅನಸೂಯ ದೇವಿಯವರ ದರ್ಶನವೇ ಮಹಾಭಾಗ್ಯ. ದೇವಿ, ನೀನು ಕೂಡಲೇ ಹೋಗಿ ಅನಸೂಯ ದೇವಿಯವರ ಆಶೀರ್ವಾದವನ್ನು ಪಡೆ. ಹಾಗೆ ಆಗಲಿ ಸ್ವಾಮಿ. ಮಹಾಸತಿ ಅನುಸೂಯಾದೇವಿಯವರಿಗೆ ಜನಕನ ಪುತ್ರಿ ದಶರಥ ಪುತ್ರನ ಅರ್ಧಾಂಗಿ ಸೀತೆಯ ಪ್ರಣಾಮಗಳು. ನಿನಗೆ ಶುಭವಾಗಲಿ. ಹೇಳು ರಾಮಸತಿ, ಕುಳಿತುಕೋ. ನಿನ್ನ ವಿಷಯವೆಲ್ಲವೂ ನನಗೆ ಗೊತ್ತು. ನಿನ್ನ ಪತಿಯೊಡನೆ ವನವಾಸಕ್ಕೆ ಬಂದಿರುವ ವಿಷಯವೂ ನನಗೆ ತಿಳಿದಿದೆ. ಸಹಧರ್ಮಚಾರಿಣಿಯಾಗಿ
ಪತಿಯನ್ನು ಅನುಸರಿಸಿ ನಡೆಯುವುದು ನನ್ನ ಕರ್ತವ್ಯವಲ್ಲವೇ ಮಾತೆ? ಹೌದು ವೈದೇಹಿ. ಪತಿಯು ಅರಮನೆಯಲ್ಲಿಯೇ ಇರಲಿ, ಅರಣ್ಯದಲ್ಲಿಯೇ ಇರಲಿ, ಪುಣ್ಯಾತ್ಮನಾಗಿರಲಿ, ದರಿದ್ರನಾಗಿರಲಿ, ಹೇಗಿದ್ದರೂ ಸತಿಯಾದವಳಿಗೆ ಅವನೇ ಪರಮ ಬಂಧು. ಎಂತಹ ಸಂಕಷ್ಟ ಕಾಲದಲ್ಲೂ ಪತಿಯನ್ನು ಅನುಸರಿಸಿ ನಡೆದವಳಿಗೆ ಶ್ರೇಷ್ಠ ಲೋಕಗಳು ಲಭಿಸುತ್ತವೆ. ಹಾಗೆ ಆಗಲಿ ಮಾತೆ. ಜಗತ್ತಿನ ಎಲ್ಲ ಸ್ತ್ರೀಯರಲ್ಲೂ ಶ್ರೇಷ್ಠರಾಗಿರುವ ಮಹಾಪತಿವ್ರತೆ ಎಂದು ಲೋಕ ಕೀರ್ತಿಸುವ ನಿಮ್ಮ ಮಾತುಗಳನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಶುಭವಾಗಲಿ. ಪತಿಯ ಧರ್ಮ ಮಾರ್ಗದಲ್ಲಿ ಸಹಭಾಗಿನಿಯಾಗುತ್ತೇನೆ. ಮಗಳೇ, ನಿನ್ನ ಪತಿಯು ದಯಾಪರ, ಜಿತೇಂದ್ರಿಯ, ಧರ್ಮಾತ್ಮ, ಸರ್ವಜನ ಪ್ರಿಯನೆಂದು ನನಗೆ ಗೊತ್ತು. ರಾಮಚಂದ್ರನ ಗುಣವಿಶೇಷಗಳನ್ನು ಕೇಳಿ ತಿಳಿದಿದ್ದೇನೆ. ಅದೆಲ್ಲವೂ ಸತ್ಯ ಮಾತೆ. ಮಗಳೇ, ಎಷ್ಟೋ ವರ್ಷ ಕಠಿಣ ಸಾಧನೆಗಳಿಂದ ಗಳಿಸಿರುವ ತಪಶಕ್ತಿ ನನ್ನಲ್ಲಿ ಬಹಳವಾಗಿ ಇದೆ. ಆ ತಪಸ್ಸಿನ ಬಲದಿಂದ ನೀನು ಏನೇ ಕೇಳಿದರೂ ಕೊಡುವ ಶಕ್ತಿ ನನ್ನಲ್ಲಿದೆ. ಮಾತೆ, ನಿಮ್ಮ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಬೇರೆ ಏನಿರಲು ಸಾಧ್ಯ? ಅಷ್ಟೇ ನನಗೆ ಸಾಕು. ಸೀತೆ, ನಿನ್ನ ಈ ಸದ್ಗುಣಗಳನ್ನು ಕಂಡು ನನಗೆ ಪರಮ ಸಂತೋಷವಾಗಿದೆ. ಮಗಳೇ, ನನ್ನ ಸಂತೋಷಕ್ಕಾಗಿ ನೀನು ಈ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ನಿನ್ನ ಪತಿಯ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು. ಹಾಗೆ ಆಗಲಿ ಮಾತೆ. ಓಂ ಅಗ್ನಿಯೇ ನಮಃ ಇದಂ ನಮಃ. ಓಂ ನಾರಾಯಣಾಯ ನಮಃ ಇದಂ ನಮಃ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಸೀತೆ, ಇದೇನಿದು? ನಾವು ಅರಮನೆಯಲ್ಲಿರುವೆವೋ ಅಥವಾ ಮಹರ್ಷಿಗಳ ಕುಟೀರದಲ್ಲಿರುವೆವೋ? ಇಷ್ಟೊಂದು ಆಭರಣ, ವಸ್ತ್ರಗಳು. ಸ್ವಾಮಿ, ಮಾತೆ ಅನುಸ್ಯಾದೇವಿಯವರು ಇವನ್ನು ಕೊಟ್ಟು ತೊಟ್ಟುಕೊಳ್ಳುವಂತೆ ಹೇಳಿದರು. ನಾನಾಗಿ ಬಯಸಿ ಧರಿಸಿದ್ದಲ್ಲ. ಜಾನಕಿ, ಮಹಾಸತಿ ಅನುಸೂಯ ದೇವಿಯವರ ಕೃಪೆಗೆ ಪಾತ್ರಳಾದ ನೀನೇ ಭಾಗ್ಯಶಾಲಿ. ಸರ್ವರಿಗೂ ಮಿಡಿಯುವ ಅವರ ಮಾತೃ ಹೃದಯಕ್ಕೆ ನನ್ನ ನಮಸ್ಕಾರಗಳು. ನಿಜ ಸ್ವಾಮಿ, ಅವರು ಲೋಕಮಾತೆ. ಈ ಅರಣ್ಯವಾಸದಲ್ಲಿ ಅವರ ಮಾತೃವಾತ್ಸಲ್ಯ ನಮ್ಮನ್ನು ಸದಾ ಕಾಯುತ್ತದೆ. ಸೀತೆ, ನಾವಿಲ್ಲಿರುವವರೆಗೂ ಮಾತೆಯವರು ಏನೇ ಹೇಳಿದರೂ ಅದನ್ನು ವಿಧೇಯತೆಯಿಂದ ಪಾಲಿಸು. ಅದಕ್ಕಿಂತ ಸಂತೋಷದ ಕರ್ತವ್ಯ ಬೇರೆ ಏನಿದೆ ಸ್ವಾಮಿ? ನಾನು ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ ಆಳುತ್ತಿದ್ದೇನೆ. ರಾಮನ ಸಾಮರ್ಥ್ಯವಿಲ್ಲದ ನನ್ನ ತಪ್ಪುಗಳನ್ನು ಮನ್ನಿಸಬೇಕು. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ವಿವೇಕ ಮತ್ತು ವಿವೇಚನೆಗಳನ್ನು ನೀಡಿ ಅನುಗ್ರಹಿಸಬೇಕು.
ಇಷ್ಟೊಂದು ರಾತ್ರಿ ನಮಗೆ ಆಶ್ರಯ ನೀಡಿ ನಮಗೆ ಆತಿಥ್ಯವನ್ನು ನೀಡಿದಿರಿ. ಅದರ ಜೊತೆಗೆ ಅಮೃತ ಸಮಾನವಾದ ನಿಮ್ಮ ಉಪದೇಶದಿಂದ ನಾನು ಕೃತಜ್ಞನಾಗಿದ್ದೇನೆ. ಈಗ ನಾವು ಅರಣ್ಯವನ್ನು ಪ್ರವೇಶಿಸುತ್ತೇವೆ. ನಮಗೆ ದಯಮಾಡಿ ಅಪ್ಪಣೆಯನ್ನು ಕೊಡಿ. ವತ್ಸ ರಾಮಚಂದ್ರ, ನೀನು ನಿನ್ನ ಸತಿ ಸೋದರನ ಜೊತೆ ಒಂದು ದಿನದ ಮಟ್ಟಿಗೆ ನಮ್ಮಲ್ಲಿ ಕಳೆದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಈ ವೃದ್ಧಾಪ್ಯದಲ್ಲಿ ನಿಮ್ಮಂತಹ ಸಜ್ಜನರ ಸಹವಾಸ ಲಭಿಸಿದ್ದು ನಮಗೆ ಆನಂದವನ್ನುಂಟು ಮಾಡಿದೆ ಮಗು. ಮಾತೆ, ತಮ್ಮಂತ ಮಹಿಮರ ಪವಿತ್ರ ಸನ್ನಿಧಿಯಲ್ಲಿ ಕಳೆದ ಸಮಯ ನಮ್ಮೆಲ್ಲರ ಬದುಕಿನ ಮಹಾಭಾಗ್ಯ. ರಾಘವ, ಈ ಅರಣ್ಯದಲ್ಲಿ ರಾಕ್ಷಸರು ತುಂಬಿದ್ದಾರೆ. ಅವರೊಂದಿಗೆ ಕ್ರೂರ ಮೃಗಗಳೂ ಇವೆ. ಅದರಿಂದ ತಪಸ್ವಿಗಳಿಗೆ ಉಪಟಳವಾಗುತ್ತಿದೆ. ಅದನ್ನು ನೀನೇ ನಿವಾರಿಸಬೇಕು. ಸಾತ್ವಿಕರಿಗೆ ರಕ್ಷಣೆ ನೀಡಬೇಕು. ಮುನೀಂದ್ರ, ಹಾಗೆ ಆಗಲಿ. ಅದು ನನ್ನ ಕರ್ತವ್ಯ. ಈಗ ನಮಗೆ ಅನುಮತಿ ನೀಡಿ. ನಿಮಗೆ ಮಂಗಳ ಉಂಟಾಗಲಿ. ಸಹೋದರ, ಈಗ ನಾವು ಯಾರ ಆಶ್ರಮದತ್ತ ಹೊರಟಿದ್ದೇವೆ? ಇಲ್ಲಿ ಹತ್ತಿರದಲ್ಲಿ ಯಾವುದೋ ಋಷಾಶ್ರಮವಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ಅತ್ರಿ ಮಹರ್ಷಿಗಳು ಹೇಳಿದಂತೆ ಈ ದಂಡಕಾರಣ್ಯದಲ್ಲಿ ಹಲವರು ತಪಸ್ವಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವರು ರಕ್ಕಸರು ಇದ್ದಾರೆ. ನಾವು ನಮ್ಮ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಋಷಿಗಳ ಸಹವಾಸದಲ್ಲಿ ಪ್ರಶಾಂತವಾಗಿ ಕಾಲ ಕಳೆಯಬೇಕು. ಈ ಕಾಲು ದಾರಿಯಲ್ಲಿ ಯಾರಾದರೂ ತಪಸ್ವಿಗಳು ಬಂದರೆ ಹತ್ತಿರದಲ್ಲಿ ಯಾರ ಆಶ್ರಮವಿದೆ ಎಂದು ತಿಳಿಯಬಹುದು. ಒಂದು ವೇಳೆ ಯಾರಾದರೂ ರಾಕ್ಷಸರು ಎದುರಾದರೆ? ನೀನು ಹೆದರಬೇಡ ಸೀತೆ. ನಮ್ಮ ಈ ಬಿಲ್ಲು ಬಾಣಗಳಿರುವಾಗ ಯಾವ ರಾಕ್ಷಸನೂ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಸಹೋದರ, ಯಾರೋ ತಪಸ್ವಿಗಳು ಇತ್ತ ಕಡೆಯೇ ಬರುತ್ತಿದ್ದಾರೆ. ತಪೋಧನರೇ, ರವಿಕುಲ ಸಂಜಾತ ದಶರಥ ಪುತ್ರ ರಾಮ ತನ್ನ ಪತ್ನಿ ಹಾಗೂ ಸೋದರನೊಂದಿಗೆ ನಿಮಗೆ ವಂದಿಸುತ್ತಾನೆ. ಕೀರ್ತಿಶಾಲಿಯಾಗು ರಾಮಚಂದ್ರ. ರಾಮಚಂದ್ರ, ನೀವು ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿರುವುದನ್ನು ಕೇಳಿ ನಿಮ್ಮನ್ನು ನೋಡಲೆಂದು ಇಲ್ಲಿಗೆ ಬರುತ್ತಿದ್ದೆ. ಅದು ನಮ್ಮ ಭಾಗ್ಯ. ತಮ್ಮಂತ ಋಷಿಗಳ ಸಂದರ್ಶನವೇ ಈ ವನವಾಸವನ್ನು ಸಹನೀಯವಾಗಿಸುತ್ತದೆ. ರಾಮಚಂದ್ರ, ನೀನು ಧರ್ಮದ ರಕ್ಷಕ. ಅರಣ್ಯದಲ್ಲಿದ್ದರೂ ಇಲ್ಲಿರುವ ಮುನಿಜನಗಳ ಭಯ ನಿವಾರಕನೆಂಬುದು ನಮಗೆ ಗೊತ್ತಿದೆ. ರಾಮಚಂದ್ರ, ರಾಜನಾದವನಲ್ಲಿ ಸುರಪತಿಯಾದ ದೇವೇಂದ್ರನ 4ನೇ ಒಂದಂಶವು ಇರುತ್ತದೆ ಎಂದು ಜ್ಞಾನಿಗಳು ಹೇಳಿದ್ದಾರೆ. ನೀನು ಈಗ ಅಯೋಧ್ಯೆಯಲ್ಲಿಲ್ಲದಿದ್ದರೂ ಈ ಅರಣ್ಯದ ರಾಜನೇ ಆಗಿದ್ದೀ. ನಿನ್ನ ರಕ್ಷಣೆ ಈ ಅರಣ್ಯದ ತಪಸ್ವಿಗಳಿಗೆ ಅಗತ್ಯವಾಗಿದೆ. ನೀವು ನಿಶ್ಚಿಂತರಾಗಿರಿ ಪೂಜ್ಯರೇ. ನಿಮಗೆ ಯಾವ ತೊಂದರೆಯೂ ಆಗದಂತೆ ನಾವು ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ. ಹೌದು ಪೂಜ್ಯರೇ, ತಮ್ಮಂತ ಸಾತ್ವಿಕರ ಸಂರಕ್ಷಣೆ ನಮ್ಮ ಪರಮ ಪವಿತ್ರವಾದ ಕರ್ತವ್ಯ. ಪೂಜ್ಯರೇ, ನನಗೊಂದು ಸಂದೇಹ. ಶಾಪಾನುಗ್ರಹ ಶಕ್ತಿಯುಳ್ಳ ನೀವು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದಲ್ಲವೇ? ಲಕ್ಷ್ಮಣ, ನಿನ್ನ ಪ್ರಶ್ನೆ ಸಮಂಜಸವಾಗಿದೆ. ಆದರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಗಳಿಸಿದ ತಪಸ್ಸಿನ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಕಾಯ್ದಿಟ್ಟುಕೊಳ್ಳಬೇಕು. ಅದನ್ನು ರಕ್ಕಸರ ದಂಡನೆಗೆ ವಿನಿಯೋಗಿಸುವುದು ಸೂಕ್ತವಲ್ಲ, ಅಲ್ಲವೇ? ಹೌದು ಪೂಜ್ಯರೇ, ಇದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ದುಷ್ಟ ಶಿಕ್ಷಣ,
ಶಿಷ್ಟ ರಕ್ಷಣ ರವಿಕುಲದವರ ಆದರ್ಶ. ಇಷ್ಟು ಸಾಕು ರಾಮಚಂದ್ರ. ನಿನ್ನ ಆಶ್ವಾಸನೆಯಿಂದ ದಂಡಕಾರಣ್ಯದ ತಪಸ್ವಿಗಳೆಲ್ಲ ನೆಮ್ಮದಿಯಿಂದ ಉಸಿರು ಬಿಡುತ್ತಾರೆ. ದುಷ್ಟ ರಾಕ್ಷಸರ ಭಯವಿಲ್ಲದೆ ನಾವೆಲ್ಲರೂ ನಮ್ಮ ಯಜ್ಞ ಕಾರ್ಯಗಳಲ್ಲಿ ನಿಶ್ಚಿಂತೆಯಿಂದ ತೊಡಗಬಹುದು. ಮುನಿಗಳೇ, ಹತ್ತಿರದಲ್ಲಿ ಯಾರದೋ ಆಶ್ರಮವಿದ್ದಂತಿದೆ. ಅದು ಯಾರದೆಂದು ದಯಮಾಡಿ ತಿಳಿಸುತ್ತೀರಾ? ನೀವು ಈ ದಾರಿಯಲ್ಲಿ ಹೋದರೆ ಶರಭಂಗರ ಆಶ್ರಮ ಸಿಗುತ್ತದೆ. ಅಲ್ಲಿ ನೀವು ಅವರನ್ನು ಕಾಣಬಹುದು. ಖಂಡಿತವಾಗಿ ನಾವು ಶರಭಂಗ ಮುನಿಗಳ ದರ್ಶನವನ್ನು ಪಡೆಯುತ್ತೇವೆ. ನಾವಿನ್ನು ಹೊರಡುತ್ತೇವೆ. ರಾಮಚಂದ್ರ. ಮಧುರವಾದ ವಾಸನೆ, ನನಗೆ ಪ್ರಿಯವಾದ ಮನುಷ್ಯರ ವಾಸನೆ. ಯಾರೋ ಮನುಷ್ಯರು ಇತ್ತ ಕಡೆಯಲ್ಲೇ ಬರುತ್ತಿದ್ದಾರೆ. ನನ್ನ ಆಸೆಯು ತೀವ್ರವಾಗುತ್ತಿದೆ. ನಾಲಿಗೆ ನೀರೂರುತ್ತಿದೆ. ರುಚಿಕರವಾದ ಆಹಾರ ತಾನಾಗಿಯೇ ನನ್ನ ಬಳಿಗೆ ಬರುತ್ತಿದೆ. ಇದಲ್ಲವೇ ನನ್ನ ಅದೃಷ್ಟ? ಇದಲ್ಲವೇ ಶುಭ ದಿನ? ಸುಖ ಭೋಜನದ ನಿರೀಕ್ಷೆಯಲ್ಲಿ ನನ್ನ ಹೊಟ್ಟೆಯು ಆಸೆಯಿಂದ ಹಾಹಾಕಾರ ಮಾಡುತ್ತಿದೆ. ಹೋಗುತ್ತೇನೆ, ಅಲ್ಲಿಗೆ ಹೋಗುತ್ತೇನೆ. ಆ ಮಾನವರನ್ನು ಕೊಂದು ತಿಂದು ನನ್ನ ಹಸಿವನ್ನು ತೃಪ್ತಿಪಡಿಸುತ್ತೇನೆ. ಈ ಕಡೆಯಿಂದಲೇ ವಾಸನೆ, ಈ ಕಡೆಯಿಂದಲೇ ಹತ್ತಲೇ ಹೋಗುತ್ತೇನೆ.